ಬೇರೆಯವರ ಧರ್ಮವನ್ನು ನಾವು ಗೌರವಿಸಬೇಕು, ಬೇರೆಯವರ ಜಾತಿ ಮತ ದೇವರು ಇವೆಲ್ಲವನ್ನು ಗೌರವಿಸಬೇಕು. ನನ್ನ ಜಾತಿನೇ ಶ್ರೇಷ್ಠ, ನನ್ನ ಧರ್ಮನೇ ಶ್ರೇಷ್ಠ, ನಿಂದೇನೂ ಅಲ್ಲ ಅಂತೇಳಿ ಬೇರೆಯವ್ರ ಮೇಲೆ ಜಗಳ ಮಾಡಬಾರ್ದು. ಶಾಂತಿ ಮತ್ತು ಸೌಹಾರ್ದತೆಯಿಂದ ಮನುಷ್ಯ ಸಮಾಜ ಇರಬೇಕು. ಇನ್ನೂ ಒಂದು ಮಾತು ಹೇಳ್ತಾನೆ, ನೆರೆ ಸೈನಿಸಲಾಗ್ತದ ಪರಧರ್ಮ ಪರ ವಿಚಾರ, ಬೇರೆಯವರ ವಿಚಾರಗಳನ್ನು ಅಭಿಪ್ರಾಯಗಳನ್ನು ಗೌರವಿಸಬೇಕು. ಇವತ್ತಿಗೂ 800 ವರ್ಷಗಳ ಹಿಂದೆ ಬಸವಾದಿ ಶರಣರು ಏನು ಅನುಭವ ಮಂಟಪದಲ್ಲಿ ಮಾಡಿದ್ರು, ಅದೇ ಹೊಸ ಕಾಲದ ಕಲ್ಪನೆ ಒಳಗಡೆ ಪಾರ್ಲಿಮೆಂಟ್ ಮತ್ತು ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ನಮ್ಮಿಂದ ಆಯ್ಕೆಯಾಗಿ ಹೋಗಿರುವ ಪ್ರತಿನಿಧಿಗಳು ಕೂತು ಚರ್ಚೆ ಮಾಡ್ತಾರಲ್ಲ, ಅವರ ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳ್ತಾರಲ್ಲ, ಆ ರೀತಿ ಬೇರೆಯವರು ಎದುರುಗಡೆ ಮಾತಾಡಬೇಕಾಗುತ್ತೆ. ಹಾಗೆ ಮಾತಾಡಿದ್ದನ್ನ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಕೇಳಬೇಕಾಗುತ್ತೆ ಅನ್ನೋದಿದೆಯಲ್ಲ, ಇದು 9ನೇ ಶತಮಾನದ ಹಿಂದೆ ಕವಿರಾಜ ಮಾರ್ಗಕಾರ ಹೇಳಿ ಇಂಥವು ಏನೇನೋ